ರಾಜ್ಯ ಸರ್ಕಾರ ಫ್ಲಾಟ್ ಒದಗಿಸೋದಕ್ಕೆ ಮುಂದಾಗಿದೆ, ತುದಿಗಾಲಲ್ಲಿ ನಿಂತಿದೆ ಅಂತ ನಾನು ಆಗ್ಲೇ ಹೇಳಿದೆ. ಈ ಮಧ್ಯೆ ರಾಜ್ಯ ಸರ್ಕಾರ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವೋಟ್ ಬ್ಯಾಂಕ್ನ ಆಸೆಗೋಸ್ಕರ ತನ್ನದೇ ಸರ್ಕಾರದ ನಿಲುವನ್ನು ಬದಲಾಯಿಸಿದೆ ಕಾಂಗ್ರೆಸ್. ಸರ್ಕಾರಿ ಭೂಮಿ ಅತಿಕ್ರಮಣಕ್ಕೆ ಪರಿಹಾರ ಇಲ್ಲ ಅನ್ನೋದು ಸರ್ಕಾರದ ನಿಯಮ. ಆದರೆ ಇಲ್ಲಿ ಯಾವ ನಿಯಮವೂ ಕೂಡ ಅನ್ವಯ ಆಗ್ತಿಲ್ಲ. ಯಾಕಂತಂದ್ರೆ ಮನೆ ಕಳ್ಕೊಂಡವರಲ್ಲಿ 95%ಕ್ಕೂ ಅಧಿಕ ಪರ್ಸೆಂಟೇಜ್ ಇರೋದು ನಮಗೆ ಬೇಕಾದವರು. ಮತ್ತು ಕೇರಳದಲ್ಲಿ ಅವರು ವೋಟ್ ಹಾಕಿದ್ರೆ ಮಾತ್ರ ನಮಗೆ ಅಧಿಕಾರ ಅನ್ನೋ ಲೆಕ್ಕಾಚಾರದಂಗೆ ಕಾಣಿಸ್ತಾ ಇದೆ. ಪಿಣರಾಯಿ ವಿಜಯನ್ ಟ್ರ್ಯಾಪಿಗೆ ಬಿದ್ದಂಗೆ, ಕೆ.ಸಿ. ವೇಣುಗೋಪಾಲ್ ಅವರ ಟ್ರ್ಯಾಪಿಗೆ ಬಿದ್ದಂಗೆ ಗೋಚರಿಸ್ತಾ ಇದೆ ರಾಜ್ಯ ಸರ್ಕಾರದ ತೀರ್ಮಾನಗಳು. ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಶೆಡ್ ಮಾಡಿಕೊಂಡು ಅದನ್ನ ನೆಲಸಮ ಮಾಡಿದ್ರೆ ಅವರಿಗೆ ಫ್ಲಾಟ್ ಕೊಡಲಾಗುತ್ತೆ. ವಿಚಿತ್ರ ಸಂಪ್ರದಾಯವೊಂದಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದು ಗೊತ್ತಾಗುತ್ತೆ. ರಾಜೀವ್ ಗಾಂಧಿ ನಿಗಮದಲ್ಲಿ ಮನೆ ಹಂಚಿಕೆ ಆಗೋದು ಹೇಗೆ? ನೀವು ಸೀನಿಯಾರಿಟಿ ಪಟ್ಟಿ ಮಾಡಿ ಕೊಡಬೇಕಾಗತ್ತೆ. ಯಾರೋ ಮನೆ ಕಳ್ಕೊಂಡ್ರು, ಅಕ್ರಮವಾಗಿ ಮನೆ ನಿರ್ಮಿಸಿದವರು ಅಂತ ಮನೆ ಕೊಡೋದಕ್ಕೆ ಬರಲ್ಲ. ಯಾರು ಮೊದಲು ಅರ್ಜಿ ಸಲ್ಲಿಸಿದ್ದಾರೋ ಆ ಸೀನಿಯಾರಿಟಿ ಪಟ್ಟಿ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಯಾವುದೂ ಇಲ್ಲ. ಅಕ್ರಮವಾಗಿ ಮನೆ ಕಟ್ಕೊಂಡವರ ಮನೆ ಹೋಯ್ತು ಅನ್ನೋ ಕಾರಣಕ್ಕಾಗಿ ಫ್ಲಾಟ್ ಕೊಡೋದಕ್ಕೆ ಹೊರಟಿದ್ದಾರೆ. ಕೇರಳ ಸಿಎಂ ಸ್ಥಾನದ ಮೇಲೆ ವೇಣುಗೋಪಾಲ್ ಅವರು ಕಣ್ಣಿಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಇಷ್ಟೊಂದು ವೇಗ ಕಾಣಿಸ್ತಾ ಇದೆ ರಾಜ್ಯದಲ್ಲಿ. ಸಿಎಂ ಡಿಸಿಎಂಗೆ ವೇಣುಗೋಪಾಲ್ ಕರೆ ಮಾಡಿದ್ರು. ಅದಾದ ನಂತರ ಸ್ವತಃ ಡಿಸಿಎಂ ಸ್ಪಾಟಿಗೆ ಹೋದ್ರು, ಜಮೀರ್ ಅಹಮದ್ ಖಾನ್ ಸ್ಪಾಟಿಗೆ ಹೋದ್ರು, ಸಿಎಂ ಮೀಟಿಂಗ್ ಮಾಡಿದ್ರು, ನಿರ್ಧಾರ ತೆಗೆದುಕೊಂಡ್ರು. ಫ್ಲಾಟ್ ಕೊಡ್ತೀವಿ ಅಂತ ನಿರ್ಧಾರ ತೆಗೆದುಕೊಂಡ್ರು. ಬಿಬಿಎಂಪಿ ಇಂದ 5 ಲಕ್ಷ ಕೊಡ್ತೀವಿ, ಸಬ್ಸಿಡಿಯಾಗಿ 3.5 ಲಕ್ಷ ಕೊಡ್ತೀವಿ, ಉಳಿದ ದುಡ್ಡಿಗೆ ನೀವು ಲೋನ್ ಮಾಡಬೇಕು, ಆ ಲೋನನ್ನು ನಾವೇ ಮಾಡಿಕೊಡ್ತೀವಿ, ಲೋನಿಗೆ ಶ್ಯೂರಿಟಿ ನಾವೇ ಕೊಡ್ತೀವಿ. ಈ ರೀತಿ ಕೊಡುಗೆಗಳನ್ನು ಪ್ರಕಟಿಸಿದ್ರು ನಿನ್ನೆ. ಇದರ ಹಿಂದಿರೋದು ಕೇರಳ ರಾಜಕಾರಣ. ಕೇರಳದಲ್ಲಿ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕೊಂಡಿದೆ. ಮುಸ್ಲಿಮರು 26% ಇದ್ದಾರೆ. ಅವರ ಓಟು ನಮ್ಮ ಜೊತೆನೇ ಇರಬೇಕು. ಅದು ಡಿಸ್ಟರ್ಬ್ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ತನ್ನ ನಿಲುವು ಏನಿದೆ, ತನ್ನ ನಿಯಮ ಏನಿದೆ ಅದನ್ನೇ ಬದಲಾಯಿಸಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇದನ್ನ ಕೆ.ಸಿ. ವೇಣುಗೋಪಾಲ್ ಪುನರ್ವಸತಿ ಯೋಜನೆ ಅಂತ ಕರಿಬಹುದಾ, ಹೆಂಗೆ? ಅಲ್ಲ, ಕರಿಬೋದು, ಅದರಲ್ಲೇನು ಅನುಮಾನ ಇಲ್ಲ. ಯಾಕಂದರೆ ಕೆ.ಸಿ. ವೇಣುಗೋಪಾಲ್ ಎಂಟ್ರಿ ಆದ ಕಾರಣಕ್ಕಾಗಿ ಇಷ್ಟೊಂದು ತರಾತುರಿಯಲ್ಲಿ 4 ದಿನದಲ್ಲಿ ಅವರಿಗೆ ಪರ್ಯಾಯವಾಗಿ ಮನೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೂ ಕೆ.ಸಿ. ವೇಣುಗೋಪಾಲ್ ಅವರ ಮಧ್ಯಪ್ರವೇಶವೇ ಕಾರಣ. ಅವರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ಪರ್ಫಾರ್ಮೆನ್ಸ್ ಮುಂದುವರಿಬೇಕು. ಜೊತೆಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಜೊತೆಗೆ ಬಹಳ ಗಟ್ಟಿಯಾಗಿ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ನಿಂತಿತ್ತು. ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನದ ಭಾಗವಾಗಿ ಪಿಣರಾಯಿ ವಿಜಯನ್ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿರ್ತಕ್ಕಂತಹ ವಿಚಾರದಲ್ಲಿ ಎಂಟ್ರಿಯಾಗಿ ಅವರೊಂದು ಟ್ವೀಟ್ ಮಾಡಿದರು. ಅದು ಈಗ ಯಾವ ದಾಖಲೆಯೂ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಂಥವ್ರಿಗೆ ಸರ್ಕಾರವೇ ಮುಂದೆ ನಿಂತು ಸಕ್ರಮವಾಗಿ ಮನೆ ಕೊಡುವಂತಹ ನಿರ್ಧಾರ ಮಾಡೋದಕ್ಕೆ ಪಿಣರಾಯಿ ವಿಜಯನ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಟ್ವೀಟ್ ಕಾರಣ. ಅವರು ಟ್ವೀಟ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ದೇ ಇದ್ರೂ ಕೂಡ ಅದು ಡಿಸ್ಟರ್ಬ್ ಮಾಡ್ಬೋದು ಅನ್ನುವ ಕಾರಣಕ್ಕಾಗಿ ಕೆ.ಸಿ. ವೇಣುಗೋಪಾಲ್ ಎಂಟ್ರಿಯಾಗಿ ನಾವು ಆ ರೀತಿಯಾಗಿ ಮಾಡಲ್ಲ, ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಸೂಚಿಸೋದಕ್ಕೆ ಅಂದರೆ ಕೊಡಲಿಕ್ಕೆ ಸರ್ಕಾರಕ್ಕೆ ಹೇಳಿದ್ದೀನಿ ಅಂತೇಳಿ ಅವರು ಟ್ವೀಟ್ ಮಾಡ್ತಾರೆ. ಅವರು ಟ್ವೀಟ್ ಮಾಡಿದ್ಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ತುರ್ತು ಸಭೆಯನ್ನು ಕರೆದು ಪರ್ಯಾಯವಾಗಿ ಮನೆ ಕೊಡುವಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದರ ಸುತ್ತ ನಡೀತಾ ಇರುವಂತದ್ದು ಎರಡು, ಒಂದು ಕೇರಳ ಚುನಾವಣೆ, ಇನ್ನೊಂದು ಮುಸ್ಲಿಂ ಮತ ಬ್ಯಾಂಕ್. ಈ ಮುಸ್ಲಿಂ ಮತ ಬ್ಯಾಂಕ್ನ ಕಾರಣಕ್ಕಾಗಿ ಸರ್ಕಾರ ಒಂದು ಕೆಟ್ಟ ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರೇ ಬಂದು ಶೆಡ್ ಹಾಕೊಂಡ್ರು ಕೂಡ ಅವರಿಗೆ ಪರ್ಯಾಯವಾಗಿ ನಾವು ಸರ್ಕಾರದವರೇ ಮನೆಯನ್ನು ತೆರವು ಮಾಡ್ತೀವಿ, ಅವರಿಗೆ ಮನೆ ಕೊಡ್ತೀವಿ ಅನ್ನೋದು. ಯಾಕಂದ್ರೆ ಈ ತರದ ಎಲ್ಲೂ ಉದಾಹರಣೆಗಳಿಲ್ಲ. ಸಕ್ರಮವಾಗಿ ಇದ್ದಂಥವ್ರನ್ನ ಈ ಹಿಂದೆ ಬಿಬಿಎಂಪಿ ಇದ್ದಾಗ ಬೆಂಗಳೂರಿನಲ್ಲಿ ಸಾಕಷ್ಟು ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ ತೆರವಾದಾಗ
ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ. ಅವರಿಗೆ ಖಾತಾ, ಕಂದಾಯ, ಎಲೆಕ್ಟ್ರಿಸಿಟಿ ಕನೆಕ್ಷನ್, ವಾಟರ್ ಕನೆಕ್ಷನ್ ಎಲ್ಲ BBMP ಕೊಟ್ಟ ಸಂದರ್ಭದಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಂತ ಪರ್ಯಾಯ ಇಲ್ಲ. ಯಾಕಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ಅಂತವರ ಮನೆಗಳನ್ನ ತೆರವು ಮಾಡ್ತಾರೆ, ಅವರಿಗೆ ಪರ್ಯಾಯ ಇಲ್ಲ. ಇಲ್ಲಿ ಯಾವುದೇ ದಾಖಲೆಗಳನ್ನ ಇಲ್ಲದೆ ಬಂದು ಶೆಡ್ ಹಾಕಿ ಪರ್ಯಾಯವಾಗಿ ವ್ಯವಸ್ಥೆ ಕಲ್ಪಿಸುವಂತಹ ಸರ್ಕಾರದ ಈ ನಿರ್ಧಾರವನ್ನ ನೋಡಿದ್ರೆ ಇದು ನಿಜವಾಗ್ಲೂ KC ವೇಣುಗೋಪಾಲ್ ಪುನರ್ವಸತಿ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.